ಎಲ್ಲಿ ನೋಡಿದರಲ್ಲಿ 108 ಕಾಯಿಲೆಗಳು. ಸಾಮಾನ್ಯವಾಗಿ ಮನುಷ್ಯನಿಗೆ ಏನಾಗುತ್ತೆ ಅಂದರೆ, ನಮ್ಮ ವೈಜ್ಞಾನಿಕವಾಗಿ ನಾವು ಬಹಳ ಮುಂದುವರೆದರೂ ಕೂಡ ಆರ್ಥಿಕವಾಗಿ ಮುಂದುವರಿತಾ ಇದ್ದೀವಿ, ಬಹಳ ಬ್ಯುಸಿಯಾಗಿರ್ತೀವಿ, ವಿದ್ಯಾ ಲೆವೆಲ್ ಕೂಡ ನಮ್ಮದು ಜಾಸ್ತಿ ಆಗ್ತಾಯಿದೆ. ಆದರೂ ಕೂಡ ಬಿಟ್ಟು ಬಿಡದ ಹಾಗೆ ನಮ್ಮನ್ನು ಕಾಡ್ತಾ ಇರುವಂತಹ ದೊಡ್ಡ ತೊಂದರೆ ಅಂದರೆ ಆರೋಗ್ಯ. ಹಾಗಾಗೇ ನಾವು ಇವತ್ತು ಆರೋಗ್ಯಕ್ಕೆ ಇಷ್ಟು ಒತ್ತನ್ನು ಕೊಡಬೇಕು ಅಂತಂದರೆ, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ ನಿಮಗಾಗಿ ಪ್ರತಿಯೊಂದು ಪದರದಲ್ಲಿ ಪರಿಹಾರಗಳನ್ನು ಕೊಡೋಕ್ಕೆ ಇಷ್ಟಪಡ್ತಾ ಹೋಗ್ತಾ ಇದೆ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದ ಹೆಸರು ಸ್ವಯಂ ಚಿಕಿತ್ಸಾ ವಿಧಾನ. ಅಷ್ಟೇ ಅಲ್ಲ, ಸರ್ವರೋಗ ಸಂಜೀವಿನಿ. ಸಂಜೀವಿನಿ ಅಂದರೆ ಗೊತ್ತಿದೆ, ಸಂಜೀವಿನಿ ಪರ್ವತದಲ್ಲಿ ಎಲ್ಲ ರೀತಿಯ ಗಿಡ ಮೂಲಿಕೆಗಳು ಕೂಡ ಇರುತ್ತೆ. ಯಾವುದೇ ಕಾಯಿಲೆಗೆ ಬೇಕಾದರೂ ಕೂಡ ಆ ಒಂದು ಗಿಡ ಮೂಲಿಕೆಗಳನ್ನು ತಂದು ನಾವು ಪ್ರಯೋಗವನ್ನು ಮಾಡಿ ಆರೋಗ್ಯವನ್ನು ಸುಧಾರಿಸ್ಕೋಬಹುದು. ಮೊದಲು ಆರೋಗ್ಯ ಅಂದ್ರೇನು? ಇನ್ನೂ 5,000 ವರ್ಷಗಳ ಹಿಂದೆ ಇದ್ದಂತಹ ಆರೋಗ್ಯನೇ ಇವತ್ತು ಆರೋಗ್ಯನ? ಖಂಡಿತ ಅಲ್ಲ. ಏನಾಗಿತ್ತು, ಒಂದು ಕಾಲದಲ್ಲಿ ತುಂಬ ಓದಿರುವಂತಹ ವೈದ್ಯರು ಎಲ್ಲ ಪ್ರಕಾರಗಳಲ್ಲಿ ಕೂಡ, ಅಲೋಪತಿ ಇರ್ಬೋದು, ಸಿದ್ಧ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಅನ್ವೇಷಣೆಗಳನ್ನು, ರಿಸರ್ಚ್ಗಳನ್ನು ಮಾಡಿ ಒಂದು ತತ್ವಕ್ಕೆ ಬಂದಿರ್ತಾರೆ. ಇಂತಹ ತೊಂದರೆಗಳನ್ನು ನಾವು ಪೇಷಂಟ್ಗಳಲ್ಲಿ ಅಥವಾ ರೋಗಿಗಳಲ್ಲಿ ನೋಡಿದಾಗ ಇಂತಹ ಔಷಧಿಯನ್ನು ಕೊಡಬೇಕು. ಅದು ಅಪ್ರೂವ್ ಮಾಡೋದು ಸುಲಭನಾ? ಹೀಗೆ ಒಂದು ಸಾವಿರಾರು ಜನಕ್ಕೆ ಅದನ್ನು ಪ್ರಯೋಗವನ್ನು ಮಾಡಿ ಅದರ ಫಲವನ್ನು ನೋಡಿಕೊಂಡು ನಂತರ ಒಂದು ತೀರ್ಮಾನಕ್ಕೆ ಬರ್ತಾಯಿದ್ರು. ಸ್ವಲ್ಪ ದಿನಗಳ ಕಾಲ, ವರ್ಷಗಳ ಕಾಲ ಇವೆಲ್ಲ ನಡೀತಾ ಇತ್ತು. ಆದರೆ ಇವತ್ತು ಏನಾಗಿದೆ ಅಂತಂದರೆ, ವೈಜ್ಞಾನಿಕವಾಗಿ ನಾವು ಬಹಳ ಮುಂದುವರೆದಿದ್ದೀವಿ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಎಷ್ಟು ಔಷಧಿಗಳನ್ನು ನಾವು ಕಂಡುಹಿಡಿದಿದ್ರೂ ಕೂಡ ಅದರ 2ರಷ್ಟು ಹೊಸ ಕಾಯಿಲೆಗಳನ್ನು ನಾವು ಇವತ್ತು ಸುತ್ತಲೂ ನೋಡ್ತಾ ಇದ್ದೀವಿ. ನನಗೆ ಕೇಳಿರೋ ಹಾಗೆ ತುಂಬ ಹಳೆಯ ಗ್ರಂಥಗಳಲ್ಲಿ ತುಂಬ ದೊಡ್ಡ ಕಾಯಿಲೆ ಅಂದರೆ ಕ್ಯಾನ್ಸರ್ ಅಂತ ಅಲ್ಲ, ಬೆನ್ನು ಪಣಿ ಅಂತ ಹೇಳೋರು. ಬೆನ್ನಲ್ಲಿ ಆಗುವಂತಹ ಒಂದು ತೊಂದರೆ ನೋವು, ಅದು ಬರೀ ರಾಜ ಮಹಾರಾಜರುಗಳಿಗೆ ಮಾತ್ರ ಬರ್ತಾಯಿತ್ತು. ಅಷ್ಟೇ ಅಲ್ಲ, ಈ ಶುಗರು ಇವೆಲ್ಲ ಸಣ್ಣ ಪುಟ್ಟ ಜನಕ್ಕೆ ಬರ್ತಾನೆ ಇರಲಿಲ್ಲ. ತುಂಬ ಒಂಥರ ವಿಲಾಸಿ ಜೀವನವನ್ನು ನಡೆಸ್ತಿರುವಂತಹ ತುಂಬ ದೊಡ್ಡ ವ್ಯಕ್ತಿಗಳಿಗೆ, ಅದು ಹಣಕಾಸು ಇರುವಂಥವ್ರಿಗೆ ಮಾತ್ರ ಬರ್ತಾಯಿತ್ತು. ಅದು ಒಂದು ಕಾಲ ಇತ್ತು. ಇವತ್ತು ಹೇಗಾಗಿದೆ ಅಂತಂದರೆ, ಎಳೆಯ ಕಂದಮ್ಮಗಳು ಕೂಡ ಶುಗರಿಂದ ಅಥವಾ ಬಿ ಪಿಯಿಂದ ಬೇರೆ ಕಾಯಿಲೆಗಳಿಂದ ತೊಂದರೆಗಳನ್ನು ಪಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಒಂದು ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತೀವಿ, ಅಂತಂದರೆ ಪ್ರಪಂಚದಾದ್ಯಂತಹ ಒಂದು ಸತ್ಯ ಅಂತ ಹೇಳ್ತೇವಲ್ಲ, ಆ ಸತ್ಯ ಖಂಡಿತ ಅದು ಸರ್ವಕಾಲೀನವಾದದ್ದು. ಎಲ್ಲ ಕಾಯಿಲೆಗಳಿಗೂ ಮೂಲ ಕಾರಣ ನಮ್ಮ ಮನಸ್ಸು. ಪ್ರತಿಯೊಂದು ಕಾಯಿಲೆಯೂ ಕೂಡ ನಮ್ಮ ಮನಸ್ಸಿನಿಂದನೇ ಜನ್ಯವಾಗಿದೆ, ಅಂದರೆ ಹುಟ್ಟಿದೆ ಅಂತ ಹೇಳ್ತೀವಿ. ಅದು ಮಾತ್ರ ಅದೇ ಯೂನಿವರ್ಸಲ್ ಟ್ರೂತ್. ನೋಡಿ, ಎಷ್ಟೋ ಸತಿ ಹೇಳ್ತೀವಿ, ಈಗಿನ ಡಾಕ್ಟ್ರುಗಳು ಏನು ಮಾಡ್ತಾರೆ, ಡಾಕ್ಟ್ರ್ ಹತ್ರ ಹೋಗ್ತೀವಿ, ನೋಡಿ ಡಾಕ್ಟ್ರೇ, ನನಗೆ ಈ ಥರ ತೊಂದರೆ ಇದೆ, ಅಥವಾ ಈ ಥರ ಹೊಟ್ಟೆ ನೋವಾಗಿದೆ, ಅಥವಾ ಕೈಕಾಲು ನೋವಾಗಿದೆ, ಪರ್ಟಿಕ್ಯುಲರ್ ತೊಂದರೆಗಳನ್ನು ನಾವು ಹೇಳಿದಾಗ ಅವ್ರಿಗೆ ಪಾಪ ಕರೆಕ್ಟ್, ಅವ್ರು ಓದಿರ್ತಾರೆ, ಎಲ್ಲ ಮಾಡಿ ಈ ತೊಂದರೆಗೆ ಈ ಔಷಧಿ, ಇದನ್ನು ಮಾಡಿದಾಗ ಈ ಥರ ರಿಸಲ್ಟ್ ಬರುತ್ತೆ ಅಂತ ಕರಾರವಾಗಿ ಹೇಳಿ ಔಷಧಿಯನ್ನು ಕೊಟ್ಟು ಗುಣ ಮಾಡ್ತಾ ಇದ್ದರು. ಇವತ್ತು ಏನಾಗಿದೆ ಅಂದರೆ, ದೊಡ್ಡ ರಿಸರ್ಚ್ಗಳನ್ನು ಮಾಡಿರೋಂತಹ, ಪರದೇಶಗಳಲ್ಲಿ ಓದಿಕೊಂಡು ಬಂದು ತುಂಬ ಜ್ಞಾನವನ್ನು ವಿಸ್ತರಿಸಿಕೊಂಡಿರೋಂತಹ ಡಾಕ್ಟ್ರುಗಳು ಕೂಡ ಆ ಬರೀ ಒಂದು ಅನಿಸಿಕೆಗಳ ಮೇಲೆ ಔಷಧಿ ಕೊಡೋಕ್ಕಾಗ್ತಾ ಇಲ್ಲ. ಇದು ಇಂಥದ್ದೇ ಕಾಯಿಲೆನಾ ಅಂತ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಒಂಥರ ರೀತಿಯ ಕ್ಲಿಷ್ಟ ಆಗ್ತಾ ಇದೆ ಪ್ರತಿ ದಿನಗಳಲ್ಲೂ ಕೂಡ. ಅವರು ಏನು ಮಾಡ್ತಾಯಿದ್ದಾರೆ, ಈಗ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಶುರು ಮಾಡ್ಕೊಂಡಿದ್ದಾರೆ. ಈ ಔಷಧಿ ಕೊಡೋದು 5 ದಿವಸ ನೋಡೋಣ, ಅದಾಗಲಿಲ್ಲ ಅಂತಂದರೆ ಮತ್ತೊಂದು ಮಾಡೋಣ. ಇದು ಸರಿನಾ? ಹೀಗೆ ಮುಂದುವರೆದ್ರೆ ಹೇಗೆ? ಅಂದಾಜಿನ ಮೇಲೆ ಔಷಧಿ ಕೊಟ್ಟು ಆದರಾಗಲಿ ಹೋದ್ರೋಗಲಿ ಅಂತ ಮಾಡ್ತಾಯಿದ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತಾ? ಖಂಡಿತ ಇಲ್ಲ. ದಿನಕ್ಕೆ ಕಷ್ಟಪಡೋರು ಪಡ್ತಾನೆ ಇರ್ತಾರೆ, ಒಳ್ಳೆಯವರು ಆಗ್ತಾನೆ ಇರುತ್ತೆ, ಮಾನಸಿಕ ಹಿಂಸೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಈ ಔಷಧಿಗಳಲ್ಲಿ ಜನರುಗಳ ನಿರೀಕ್ಷೆ ತುಂಬ ಜಾಸ್ತಿ ಆಗ್ತಾಯಿದೆ. ಈಗ ಅವ್ರಿಗೆ ತಾಳ್ಮೆ ಕೂಡ ಇಲ್ಲ ಹಿಂದಿನಾಗೆ. ಇವತ್ತು ಬಂತು ಅಂತಂದರೆ ನಾಳೆ ಹೋಗಿಬಿಡಬೇಕು, ಕಾರಣ ಏನೇ ಇರಲಿ. ಒಂದು ಹೊಟ್ಟೆ ನೋವು ಬಂತು ಅಂದರೆ ಇಮ್ಮಿಡಿಯೇಟಾಗಿ ಅವ್ರಿಗೆ ನಾಳೆ ಒಂದು ಮಾತ್ರೆ ನುಂಗಿದ ತಕ್ಷಣವೇ ಆ ಹೊಟ್ಟೆ ನೋವು ಹೋಗಿಬಿಡಬೇಕು.
ಮಾನಸಿಕ ತೊಂದರೆಗಳಿರುತ್ತೆ, ಕ್ಲೇಶಗಳಿರುತ್ತೆ. ಒಂದು ಸತಿ ಕೌನ್ಸಿಲಿಂಗ್ ಹೋಗ್ಬಿಟ್ರೆ ಮಾನಸ ಸರಿ ಹೋಗ್ಬಿಡಬೇಕು. ಅಷ್ಟು ವೇಗವಾಗಿ ಜನರ ಮನಸ್ಸು ಇವತ್ತು ತೊಯ್ದಾಡ್ತಾ ಇದೆ. ಅದರ ಪರಿಣಾಮ ಏನಾಗ್ತಾ ಇದೆ, ಮನುಷ್ಯ ಎಷ್ಟೇ ದುಡ್ಡಿದ್ರೂ ಕೂಡ, ಎಷ್ಟೇ ಆಸ್ತಿ ಇದ್ದರೂ ಕೂಡ ಪ್ರತಿ ಕ್ಷಣ ಕೂಡ ಅವನ ಮನಸ್ಸಿನಲ್ಲಿ ನಾನೊಬ್ಬ ರೋಗಿ, ನನಗೆ ಈ ಥರ ತೊಂದರೆ ಇದೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಾನು ನಿಸ್ಸಹಾಯಕ ಅನ್ನೋ ಭಾವನೆ ದಿನದಿಂದ ದಿನಕ್ಕೆ ಬೆಳೀತಾ ಹೋಗ್ತಾ ಇದೆ ಸ್ನೇಹಿತರೆ. ಆದರೆ ನಿಜವಾದ ಸತ್ಯನೇ ಬೇರೆ ಇದೆ. ಯಾವ ಮನುಷ್ಯ ತನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಬರ್ತಾನೆ ಅವನು ನಿಜವಾಗ್ಲೂ ಚೆನ್ನಾಗೇ ಇರ್ತಾನೆ. ಚೆನ್ನಾಗಿರೋದು ಅಂತಂದರೆ ಏನು? ಆಹಾರ ವಿಹಾರಗಳಲ್ಲಿ ಸಮತೋಲನವನ್ನು ಕಾಯ್ಕೊಂಡು ಬರ್ತಾ ಇದ್ದಾಗ, ತನ್ನ ಮಾನಸಿಕ ಮಟ್ಟ ಕೂಡ, ಅಂದರೆ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಒಂದು ತಾಳ್ಮೆ ಆ ಮನುಷ್ಯನಲ್ಲಿ ಇದ್ದಾಗ ಅವನು ಎಲ್ಲರನ್ನೂ ಕೂಡ ಸಂಭಾಳಿಸ್ಕೊಂಡು ಹೋಗಬಲ್ಲ. ಈಗ ಇವತ್ತಿನ ಆರೋಗ್ಯ ಸಂಜೀವಿನಿ ಅಂತ ಏನು ಹೇಳಿದ್ರಲ್ಲ, ಅದರಲ್ಲಿ ಸರ್ವರೋಗ ಸಂಜೀವಿನಿ ಅಂತ ಹೇಳಿದೆ. ಹಾಗಾದರೆ ಎಲ್ಲ ರೋಗಗಳಿಗೂ ಕೂಡ ಒಂದೇನಾ? ನೋಡಿ, ಈಗ ಮಾಡ್ರನ್ ಸೈನ್ಸ್ ಅಂತ ಹೋದಾಗ ನೀವು ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಕಾರ್ಡಿಯಾಲಜಿ ಅದೇ ಒಂದು ಸಪ್ರೇಟ್ ವಿಭಾಗ, ಸ್ಕಿನ್ ಡರ್ಮಿಟಾಲಜಿನೇ ಒಂದು ಬೇರೆ ವಿಭಾಗ, ENT ಬೇರೆ ಒಂದು ವಿಭಾಗ. ಹಾಗೆ ಬೇರೆ ಬೇರೆ ಭಾಗಗಳ ದೇಹದ ಅಂಗಗಳಿಗೆ ಬೇರೆ ಬೇರೆ ಮೆಡಿಕಲ್ ರೂಮ್ಗಳೇ ಬೇರೆ ಬೇರೆ ಇರುತ್ತೆ. ಡಾಕ್ಟ್ರುಗಳು ಕೂಡ, ತಜ್ಞರು ಕೂಡ ಬೇರೆ ಬೇರೆ ಇರ್ತಾರೆ. ಹಾಗಾಗಿ ಇವತ್ತು ನಮ್ಮ ದೇಹ ದೇಶದ ಥರನೇ ಹರಿದು ಹಂಚಿ ಹೋಗಿದೆ. ಪ್ರತಿಯೊಬ್ಬರು ಕೂಡ ಎಕ್ಸ್ಪರ್ಟನೇ ಆ ಒಂದು ಜಾಗದಲ್ಲಿ. ಆದರೆ ಇವತ್ತು ಬೇಕಾಗಿರೋದು ಅದಲ್ಲ. ಸಮಗ್ರವಾಗಿ ನೋಡಿ, ತಲೆಯಿಂದ ಕಾಲಿನವರೆಗೂ ಒಂದು ವ್ಯಕ್ತಿಯ ಚಲನವಲನಗಳನ್ನು, ಅವನ ನೋವುಗಳನ್ನು, ದುಃಖ ದುಮ್ಮಾನಗಳನ್ನು ಸರಿಯಾಗಿ ಕೇಳಿಸಿಕೊಂಡು ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಆ ಇಡೀ ಮನುಷ್ಯನ ಆರೋಗ್ಯ ಖಂಡಿತ ಸುಧಾರಿಸುತ್ತೆ. 5000 ವರ್ಷಗಳ ಹಿಂದೆಯೇ ಋಷಿವರೇಣ್ಯರು ತಮ್ಮ ದಿವ್ಯ ಜ್ಞಾನದ ಮುಖಾಂತರ, ಅಂದರೆ ಥ್ರೂ ಹಿಪ್ನೋಟಿಕ್ ಮೆಡಿಟೇಷನ್ ಅಂತ ಹೇಳ್ತೀನಿ, ತಿಳ್ಕೊಂಡಂತಹ ಕೆಲವೊಂದು ವಿಷಯಗಳು ಇವತ್ತಿಗೂ ಕೂಡ ಪ್ರಸ್ತುತವಾಗಿದೆ. ಒಂದು ಕಾಲದಲ್ಲಿ ಅವೆಲ್ಲ ಮೂಢನಂಬಿಕೆಗಳು, ಇದರಲ್ಲಿ ಏನಿದೆ ಅಂತ ನಾವು ಬಿಟ್ಟಿದ್ವು. ಆದರೆ ಇವತ್ತು ಪುನರಾಗಮ, ತಿರ್ಗಿ ಅಲ್ಲಿಗೆ ಬರ್ತಾ ಇದ್ದೀವಿ ನಾವು ಮತ್ತೊಮ್ಮೆ. ಈಗ ಅನ್ನಿಸ್ತಾ ಇದೆ, ನಮ್ಮ ಹಳೆಯ ಸಾಹಿತ್ಯಗಳಲ್ಲಿ, ಹಳೆಯ ಗ್ರಂಥಗಳಲ್ಲಿ ಏನು ಒಂದು ವರ್ಣರಂಜಿತವಾಗಿ ಬರೆದಿದ್ರಲ್ಲ ಅದೇ ನಿಜ. ಯಾಕಂದರೆ ಅದಕ್ಕೆ ಯಾವ ರೀತಿಯ ಇದೂ ಇಲ್ಲ, ನೆಗೆಟಿವಿಟಿ ಕೂಡ ಇಲ್ಲ. ಹೀಗಾದರೆ ಹೀಗಾಗುತ್ತೆ, ಇಂತಹ ತೊಂದರೆಗಳಿಗೆ ಈ ಥರ ಮಾಡಬೇಕು, ಸಮಗ್ರವಾಗಿ ಹೋಲಿಸ್ಟಿಕ್ ಹೀಲಿಂಗ್ ಅಂತ ಮಾಡಿದಾಗ ಆರೋಗ್ಯ ಖಂಡಿತ ಸುಧಾರಿಸುತ್ತೆ ಅಂತ ದೃಢವಾಗಿ ಹೇಳ್ತಾಯಿದ್ರು. ಇವತ್ತು ಮಾಡ್ರನ್ ವಿಜ್ಞಾನದಲ್ಲಿ ಒಂದು ಸೀರಮ್ನೇ ಕಂಡುಹಿಡಿದ್ರು ಅಂತ ಇಟ್ಕೊಳ್ಳಿ, ಒಂದು ಲಸಿಕೆ. ಅದಕ್ಕೆ ಲಕ್ಷಾಂತರ ಜನಗಳ ಮೇಲೆ ಪ್ರಯೋಗ ಮಾಡಬೇಕು, ಅಲ್ಲಿಯ ಸರ್ಕಾರಗಳ ಪರ್ಮಿಷನ್ ತೊಗೋಬೇಕು. ಹೀಗೆ 108 ಅಡೆತಡೆಗಳಿವೆ. ಆದರೆ ಇವತ್ತು ನಮ್ಮ ಹಿಂದೆ ಋಷಿವರೇಣ್ಯರು ಏನೋ ಮಾಡಿಟ್ಟಿದ್ದಾರಲ್ಲ, ಆ ಒಂದು ಯಂತ್ರ ಮಂತ್ರ ತಂತ್ರಗಳ ವಿಧಾನದಿಂದ ಮಾಡಿದಾಗ ಯಾವ ಅಪ್ರೂವಲ್ ಕೂಡ ಬೇಕಾಗಿಲ್ಲ. ಆದರೆ ಫಲಿತಾಂಶವನ್ನು 100ಕ್ಕೆ 100 ನಾವು ಪಡೆಯಬಹುದು. ಎಷ್ಟೋ ಸತಿ ಏನಾಗುತ್ತೆ ನಮಗೆ ಅಂತಂದರೆ, ಆಯಿತು ಸಮಗ್ರವಾಗಿ ನೋಡ್ತೀವಿ. ಸಾಮಾನ್ಯವಾಗಿ ನಾವು ಎಲ್ಲರಲ್ಲೂ ಕೂಡ ನೋಡ್ತಾ ಇರುವಂತಹ ಕಾಯಿಲೆ ಯಾವುದಿದೆ? ಸಾಮಾನ್ಯವಾಗಿ ನೋಡಿ, ಎಲ್ಲರೂ ಕೂಡ ಮೈಕೈ ನೋವು ಅಂತ ಹೇಳ್ತಿರ್ತಾರೆ. ಚೆನ್ನಾಗೇ ಇರ್ತಾರೆ, ಊಟ ಮಾಡ್ತಾರೆ, ತಿರುಗಾಡ್ತಾರೆ, ಆಫೀಸು ಮತ್ತು ಕೆಲಸ ಕಾರ್ಯಗಳಿಗೆ ಹೋಗಿ ಬರ್ತಾರೆ. ಆದರೂ ಮನೆಗೆ ಬಂದ ತಕ್ಷಣವೇ ಮೈಕೈ ಎಲ್ಲ ನೋವು ಬರ್ತಾ ಇರುತ್ತೆ. 30-35 ವರ್ಷ ದಾಟ್ತು ಅಂದರೆ ಆಯಿತು, ಆ ಮನುಷ್ಯನಿಗೆ ಮೈಕೈ ನೋವು ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಇಲ್ಲ ಮಕ್ಕಳ ಕೈಯಲ್ಲಿ, ಮೊಮ್ಮಕ್ಕಳ ಕೈಯಲ್ಲಿ ಕಾಲುಗಳನ್ನು ತುಳಿಸ್ಕೊಳ್ಳೋದು, ಬೆನ್ನನ್ನು ಒತ್ತಿಸ್ಕೊಳ್ಳೋದು, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದು ಮಾಮೂಲಾಗಿ ಹೋಗಿದೆ ಒಂದು ಮೈಕೈ ನೋವು. ಆಮೇಲೆ ಜೀವನದಲ್ಲಿ ಜಿಗುಪ್ಸೆ. ಸಾಮಾನ್ಯವಾಗಿ ಜಿಗುಪ್ಸೆ ಯಾರಿಗಪ್ಪ ಆಗಬೇಕೋ? ಸಾಮಾನ್ಯವಾಗಿ ಜೀವನದಲ್ಲಿ ಎಲ್ಲರನ್ನು ಕಳ್ಕೊಂಡು ಎಲ್ಲರ ಒಂದು ಪ್ರೀತಿಯನ್ನು ವಂಚಿತರಾದಾಗ ಮಾತ್ರ ಜಿಗುಪ್ಸೆ ಉಂಟಾಗಬೇಕು. ಆದರೆ ಇವತ್ತು ಏನಾಗಿದೆ ಅಂತಂದರೆ, ಇನ್ನೂ 10-15 ವರ್ಷದ ಒಂದು ಹುಡುಗ ಹುಡುಗಿ ಕೇಳ್ತು ಅಂದರೆ, ಅಯ್ಯೋ ನನಗೆ ಡಿಪ್ರೆಷನ್ನು, ನನಗೆ ಜೀವನದಲ್ಲೇ ಜಿಗುಪ್ಸೆ. ಜೀವನ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಆಗಲೇ ಅವ್ರಿಗೆ ಅದ್ರ ಬಗ್ಗೆ ಒಂದು ರೀತಿಯ ಅಲರ್ಜಿ ಬಂದುಬಿಟ್ಟಿರುತ್ತೆ. ಕಾರಣ, ಮನುಷ್ಯನ ಮನಸ್ಸು ಭೂಮಿಯ ಅಕ್ಷಾಂಶ ರೇಖಾಂಶಗಳು ಹೇಗೆ ಬದಲಾಗ್ತಾ ಇದೆಯೋ ಹಾಗೆ ಮನುಷ್ಯನ ಬುದ್ಧಿಶಕ್ತಿ ಕೂಡ, ಧೀಶಕ್ತಿ ಅಂತ ಹೇಳ್ತೀವಲ್ಲ, ಅದು ಶಾರ್ಪ್ ಆಗ್ತಾ ಇದೆ. ಯಾವಾಗ ಅದು ಶಾರ್ಪ್ ಆಗುತ್ತೆ, ಬೆರಳು ನೋಡಿದ್ರೆ ಹಸ್ತ ನುಂಗುವ ಹಾಗೆ ಸಣ್ಣ ವಯಸ್ಸಲ್ಲೇ ಸುತ್ತಲೂ ನಡೆಯುತ್ತಿದ್ದ ಆಗು ಹೋಗುಗಳನ್ನು ತರ್ಜುಮೆ ಮಾಡುವಂತಹ ಮನಸ್ಸು ಮಕ್ಕಳಿಗೆ ಬರ್ತಾ ಹೋಗ್ತಾ ಇದೆ. ಅದರಿಂದ ಏನು ಮಾಡ್ತಾರೆ, ಇನ್ನು ಚಿಕ್ಕ ವಯಸ್ಸಲ್ಲಿರುವಾಗಲೇ, ಇನ್ನೂ 9ನೇ ಕ್ಲಾಸ್ ಹೋಗ್ತಿರೋ ಹುಡುಗನೇ ಅಯ್ಯೋ ಅವ್ರ ಅಪ್ಪ ಅಮ್ಮ ಏನೋ ಜಗಳ ಕಾಯ್ತಿರ್ತಾರೆ. ಅವನ ಮನಸ್ಸಲ್ಲಿ ಏನು ಆಲೋಚನೆ ಬರುತ್ತೆ, ಅಯ್ಯೋ ಇವ್ರು ಜಗಳ ಕಾಯ್ತಾ ಇದ್ದಾರೆ, ನಾಳೆ ದೂರ ಆಗಿಬಿಡ್ತಾರೆ, ನಾಳೆ ನಾನು ಯಾರು ನೋಡ್ಕೋತಾರೆ, ಆಯಿತು ಅವನು ಜಿಗುಪ್ಸೆ ಬಂದ್ಬಿಡುತ್ತೆ.
ಅಥವಾ ತಂದೆ ತಾಯಿ ಬೇರೆ ಬೇರೆ ಜಾತಿಯ ಮದುವೆ ಆಗಿರ್ತಾರೆ. ಅವನ ಮನಸ್ಸಲ್ಲಿ ನಾವು ಬೇರೆ ಹುಡುಗಿ ಮದುವೆ ಆಗಿಬಿಟ್ರೆ ನಾಳೆ ಮುಂದೆ ನಮ್ಮ ಮನೆಯಿಂದ ದೂರ ಹಾಕಿಬಿಡ್ತಾರೆ, ಅಥವಾ ಹೀಗೆ ಎಲ್ಲ ಕಾಲ್ಪನಿಕವಾಗಿ ಪ್ರತಿಯೊಂದನ್ನು ಕೂಡ ಕಲ್ಪಿತ ಮಾಡಿಕೊಂಡು ಮನೋವೇಗ ಎಷ್ಟು ಮುಂದುವರೆದು ಬಿಟ್ಟಿದೆ ಅಂದರೆ, ನನಗೂ ಹಾಗಾಗ್ಬಿಟ್ರೆ ಮುಂದೇನು ಮಾಡೋದು ಈ ಆಲೋಚನೆಗಳ ಭಯದಿಂದ ಮನುಷ್ಯನಲ್ಲಿ ಜಿಗುಪ್ಸೆ ಉಂಟಾಗ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಮೈಕೈ ನೋವಾಯಿತು, ಜಿಗುಪ್ಸೆ ಆಯಿತು, ಆಮೇಲೆ ಕಾರಣವಿಲ್ಲದ ಭಯ. ಎಷ್ಟೋ ಸತಿ ನಮ್ಮ ಕ್ಲಿನಿಕ್ಗಳಿಗೆ ಜನ ಬರ್ತಾರೆ, ಸರ್ ಡಾಕ್ಟರ್ ನಮಗೆ ಭಯ ಆಯಿತು, ಏನು ನಿಮ್ಮಲ್ಲಿ ಭೂತ ಇದೆಯಾ, ದೆವ್ವ ಇದೆ ಅಂದರೆ ಇಲ್ಲ, ಒಂದು ಕಾಲ ಇತ್ತು. ಭಯ ಯಾವಾಗ ಆಗುತ್ತೆ ಅಂದರೆ ಏನಾದ್ರು ಒಂದು ಹುಲಿನೋ ಸಿಂಹನೋ ಅಥವಾ ಭಯಂಕರವಾದಂತಹ ಒಂದು ದೃಶ್ಯವನ್ನು ನೋಡಿದಾಗ ಅವ್ರಿಗೆ ಭಯ ಆಗ್ತಿತ್ತು. ಅದು ಕಾರಣ ಇರುವಂತಹ ಭಯ. ಈಗ ಬರ್ತಿರುವಂತಹ ಕೇಸ್ಗಳು ನೋಡ್ತು ಅಂತಂದರೆ ಕಾರಣವೇ ಇರೋದಿಲ್ಲ, ಅಕಾರಣವಾಗಿ ಭಯ ಉಂಟಾಗ್ತಿರುತ್ತೆ. ಭಯ ಅಂತೂ ಪಾಪ ಒದ್ದಾಡ್ತಿರ್ತಾರವರು, ಮೈಯೆಲ್ಲ ಸ್ವೆಟಿಂಗ್ ಆಗ್ತಿರುತ್ತೆ, ಕೂತ್ಕೊಂಡ್ರೆ ಯಾರೋ ಹಿಂದಿಂದ ಹಿಡ್ಕೊಂಡಂಗೆ ಆಗುತ್ತೆ. ಹೀಗೆ ಒಬ್ಬೊಬ್ಬರದ ಅನುಭವಗಳು ಒಂದೊಂದು ಥರ, ಆ ರೀತಿ ಭಯಗಳಾಗ್ತಾ ಇರುತ್ತೆ. ಆಮೇಲೆ ಅನ್ರೆಸ್ಟ್. ಎಷ್ಟೋ ಸತಿ ಕೆಲವರು ಹೇಳ್ತಾರೆ, ಅಯ್ಯೋ ನನಗೆ ಭಾರಿ ಹಿಂಸೆ ಆಗ್ತಾಯಿದೆ, ನನಗೆ ಸಮಾಧಾನನೇ ಇಲ್ಲ ಮನಸ್ಸು ಅಂತ. ಅವರೇನು ದೊಡ್ಡ ಸುಪ್ರೀಂ ಅಥಾರಿಟಿಯ ಪಿ ಆಗಿರ್ತಾರಾ? ಇಲ್ಲ, ಮಾಮೂಲಿ ಎಲ್ಲೋ ಕೆಲಸ ಮಾಡ್ತಿರೋಂತಹ ನಿಮ್ಮ ಸಾಮಾನ್ಯ ವ್ಯಕ್ತಿನೇ. ಆದರೆ ಅವರು ಬಾಯಲ್ಲಿ ಬರುವಂತಹ ಮಾತು ಹೇಗಿದೆ ಅಂದರೆ ಅನ್ರೆಸ್ಟ್. ಅದೇ ನನಗೆ ರೆಸ್ಟೇ ಇಲ್ಲ, ನನಗೆ ತಾಳ್ಮೆನೇ ಇಲ್ಲ, ಹಿಂಸೆ ಆಗ್ತಾಯಿದೆ ಮಾನಸಿಕವಾಗಿ, ಅಂತಹ ಒಂದು ಜನ ಹೇಳ್ತಾರೆ. ಆಮೇಲೆ ಎಷ್ಟೋ ಸತಿ ಕೆಲವು ಬ್ಯಾಕ್ಟೀರಿಯಾಗಳಿಂದ ಕ್ಯಾನ್ಸರ್ ಇರ್ಬೋದು, ಟಿ ಬಿ ಇರ್ಬೋದು, ಏನಾದ್ರು ಬಂದಾಗ ಅದಕ್ಕೆ ಸೂಕ್ತವಾದಂತಹ ಔಷಧಿಗಳನ್ನು ನಾವು ಕೊಡ್ತಾಯಿದ್ವು. ಸೈನ್ಸ್ ಅಷ್ಟು ಮುಂದುವರೆದಿದೆ. ಆದರೆ ಈಗೇನಾಗಿದೆ ಅಂತಂದರೆ, ಆ ಬ್ಯಾಕ್ಟೀರಿಯಾ ರೆಸಿಸ್ಟೆನ್ಸ್ ಅನ್ನೋ ಪದಗಳನ್ನು ನಾವು ಕೇಳ್ತಾ ಇದ್ದೀವಿ. ಡಯಾಬಿಟಿಕ್ ಇರ್ಬೋದು, ಬಿ ಪಿ ಇರ್ಬೋದು, ಯಾವುದೇ ಇರ್ಬೋದು, ಆ ಒಂದು ಬ್ಯಾಕ್ಟೀರಿಯಾಗಳು ಆ ಔಷಧಿಯನ್ನು ಕೂಡ ನುಂಗ್ಕೊಂಡು ಬದುಕೋ ಶುರುವಾಗ್ಬಿಟ್ಟಿದೆ. ಏನು ಮಾಡಬೇಕು? ನಮ್ಮ ಲಿಮಿಟ್ ದಾಟೋಯ್ತು. ಈಗ ನಾವು ಕಂಡುಹಿಡಿದಂತಹ ಔಷಧಿಗಳನ್ನೇ ತಿಂದು ಬದುಕುವಂತಹ ಕ್ರಿಮಿಕೀಟಗಳು ದೇಹದಲ್ಲಿದೆ ಅಂತಂದರೆ ಅದನ್ನು ಮೀರಿಸುವಂಥ ಔಷಧಿ ಕಂಡುಹಿಡಿಬೇಕು. ಇಲ್ಲ ಬೇರೆ ಒಂದು ಆಯಾಮದ ಒಂದು ವೈದ್ಯಕೀಯ ಚಿಕಿತ್ಸಾ ಪದ್ಧತಿಯನ್ನು ನಾವು ಹುಡುಕೋಬೇಕು. ಖಂಡಿತ ಇದಕ್ಕೆ ನಾವು ನಿರಾಶಾದಾಯಕರಾಗಬೇಕಾಗಿಲ್ಲ. ಹಿಂದೆ ಕಂಡುಹಿಡಿದಿರುವಂತಹ ವಿದ್ಯೆಗಳನ್ನು ನಾವು ಕಲಿತಾಗಲೇ ನಾವು ಇದರಿಂದ ಪರಿಹಾರವನ್ನು ಕಾಣ್ಕೋಬಹುದು. ಇನ್ನಿತರ ಬೇರೆ ತೊಂದರೆಗಳು ಬರುತ್ತೆ. ಯಾಕೆ ನಾನು ಕಾಯಿಲೆಗಳನ್ನೇ ಹೇಳ್ತಾ ಹೋಗ್ತಾ ಇದ್ದೀನಿ ಅಂದರೆ, ಗೊತ್ತಿರೋ ಕಾಯಿಲೆಗಳು ಬಿಡಿ, ತಲೆನೋವು, ಮೈಕೈ ನೋವು, ಕಾಲು ನೋವು ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಇವತ್ತಿನ ಕಾಯಿಲೆಗಳು ಪತ್ತೆ ಹಚ್ಚಕ್ಕೆ ಆಗೋದಿಲ್ಲ. ಯಾತಕ್ಕೆ ಅಂತಲೇ ಕಾರಣ ಗೊತ್ತಾಗಲ್ಲ. ದೊಡ್ಡ ದೊಡ್ಡ ಡಾಕ್ಟ್ರುಗಳಿಗೇ ಕನ್ಫ್ಯೂಸ್ ಆಗ್ತಾಯಿದೆ. ಅದಕ್ಕೋಸ್ಕರ ಅದನ್ನು ಬಿಡಿಸಿ ನಾನು ಹೇಳ್ತಾ ಇದ್ದೀನಿ. ಕಾಯಿಲೆಗಳ ಪತ್ತೆನೇ ಒಂಥರ ಬದಲಾಗ್ತಾ ಇದೆ. ಈಗ ಪತ್ತೆ ಅಂದರೆ ಡಯಾಗ್ನಿಸಿಸ್. ಮೊದಲೇನು ಮಾಡೋರು, ಏನೋ ತೊಂದರೆ ಆಯಿತಾ ಹೋಗೋದು, MRI ಸ್ಕ್ಯಾನ್ ಮಾಡಿಸು, ಅಥವಾ ಅವನ ಸಿಮ್ಟಮ್ಸ್ ಅವನೇನು ಹೇಳ್ತಾನೋ ಅದ್ರ ಮೇಲೆ ಇಂಥ ಕಾಯಿಲೆ ಈ ಥರ ಆಗಿದೆ ಅಂತ ಹೇಳ್ತಾಯಿದ್ವು. ಹೀಗೆ ಹೇಳೋಕ್ಕೆ ಆಗೋದಿಲ್ಲ. ಎಲ್ಲ ಪ್ಯಾರಾಮೀಟರ್ಸ್ಗಳು, ಮಾನದಂಡಗಳು ಕೂಡ ಕರೆಕ್ಟಾಗೇ ಇರುತ್ತೆ. ಬಿ ಪಿ ಕರೆಕ್ಟಾಗಿರುತ್ತೆ, ಶುಗರ್ ಇರೋದಿಲ್ಲ, ಅಥವಾ ಡಯಾಬಿಟಿಕ್ ಇರೋದಿಲ್ಲ, ಏನೂ ಇರೋದಿಲ್ಲ, ಅದು ಕೂಡ ಹೊಟ್ಟೆ ಉರಿತಾ ಇರುತ್ತೆ. ಸಾಮಾನ್ಯವಾಗಿ ನಾವು ಡಯಾಬಿಟಿಕ್ ಅಂದ ತಕ್ಷಣವೇ ಒಂದು ಕಲ್ಪನೆ ಇರುತ್ತೆ, ಈ ವ್ಯಕ್ತಿ ಈ ಥರ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾನೆ. ಆದರೆ ಇವತ್ತು ಆ ಸಿಮ್ಟಮ್ಸೇ ಇರೋದಿಲ್ಲ, ಬಟ್ ಅವನು ಡಯಾಬಿಟಿಕ್ ಆಗಿರ್ತಾನೆ. ಅವ್ನಿಗೇನು ತೊಂದರೆ ಇರಲ್ಲ, ಹಣಕಾಸು ತೊಂದರೆ ಇರಲ್ಲ, ಮನೇಲಿ ತೊಂದರೆ ಇರೋದಿಲ್ಲ, ಬಿ ಪಿ ರೈಸ್ ಆಗಿರುತ್ತೆ. ಏನು ಮಾಡ್ತೀರಾ ಅವಾಗ? ಏನು ಔಷಧಿ ಅಂತ ಕೊಡ್ತೀರಾ? ಅಂತಹ ಒಂದು ತೊಂದರೆಗಳು. ಆಮೇಲೆ ಆರ್ಥಿಕವಾಗಿ ಫೈನಾನ್ಷಿಯಲಿ ಕೂಡ ಚೆನ್ನಾಗಿರ್ತಾನೆ, ಆದರೂ ಕೂಡ ಅವನಿಗೆ ಏನೋ ಒಂದು ರೀತಿಯ ಮನೋವೇದನೆ. ದುಡ್ಡು ಕಾಸು ಇಲ್ಲದೆ ಇದ್ದವರು ನನಗೆ ಕಷ್ಟ ಬರ್ತಾ ಇದೆಯಪ್ಪ ಜೀವನದಲ್ಲಿ, ಬೇಜಾರು ಅಂತ ಹೇಳ್ಬೋದು. ಆದರೆ ಎಲ್ಲ ಚೆನ್ನಾಗಿದ್ದವರು ಕೂಡ ಆ ಥರ ಒದ್ದಾಡ್ತಾ ಇದ್ದಾಗ ನಾವೇನು ಮಾಡಬೇಕು ಹೇಳಿ? ಅಷ್ಟೇನಾ? ನಮ್ಮ ಬಾಡಿಯ, ನಮ್ಮ ದೇಹವನ್ನು ನೋಡ್ತೀವಲ್ಲ, ಅದಕ್ಕೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ಒಂದು ಮೆಕ್ಯಾನಿಸಮ್ ಇದೆ ನಮ್ಮ ದೇಹದಲ್ಲಿ. ಅದೇನು ಮಾಡುತ್ತೆ? ಒಂದು ಉದಾಹರಣೆ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ. ನಾವು ನಿದ್ದೆ ಮಾಡಲಿ, ಎಚ್ಚರವಾಗಿರಲಿ, ಹೃದಯ ಬಡಿತ ಅದರ ಪಾಡಿಗೆ ಆಗ್ತಾ ಇರುತ್ತೆ, ಕಿಡ್ನಿ ತನ್ನ ಕೆಲಸವನ್ನು ಮಾಡ್ತಾ ಇರುತ್ತೆ, ಎಲ್ಲ ಗ್ರಂಥಿಕೆಗಳು ಯಾವ ಹಾರ್ಮೋನ್ಗಳನ್ನು ಉತ್ಪಾದನೆ ಮಾಡಬೇಕೋ ಅದನ್ನು ಕೂಡ ಮಾಡ್ತಾ ಇರುತ್ತೆ. ಅದು ಮೆಕ್ಯಾನಿಕಲ್ ಆಗಿ ದೈವದತ್ತವಾಗಿ ಬಂದಂತಹ ಒಂದು ವರ, ಮನುಷ್ಯನಿಗಾಗಲಿ ಪ್ರಾಣಿಗಳಾಗಲಿ. ಆದರೆ ಇವತ್ತೇನಾಗಿದೆ, ಆ ಒಂದು ದೈವದತ್ತವಾದಂತಹ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ದೇಹದಲ್ಲಿ ಏನು ನಡೀತಾ ಇದೆಯಲ್ಲ, ಅದೇನೇ ಮಿಸ್ ಮ್ಯಾಚ್ ಆಗ್ತಾಯಿದೆ. ಒಂದಕ್ಕೆ ಒಂದು ಹೊಂದಾಣಿಕೆ ಆಗ್ತಾಯಿಲ್ಲ. ನಾವು ಆರಾಮ್ ನಿದ್ದೆ ಮಾಡ್ತಿರುವಾಗ ನಾವು ತಿಂದ ಆಹಾರ ಹಿಂದೆ ಒಂದು ಕಾಲ ಇತ್ತು, ಇದು ಸಾಕಷ್ಟು ಆಹಾರಗಳನ್ನು ತಿಂದರೂ ಕೂಡ ಒಂದು ಸತಿ ಮಲಗಿತ್ತು ಅಂತಂದರೆ ದೀರ್ಘವಾಗಿ ನಿದ್ದೆ ಮಾಡಿದರೆ ಎಲ್ಲ ಡೈಜೆಸ್ಟ್ ಆಗೋಗಿರೋದು. ಇವತ್ತು ಹಾಗಿಲ್ಲ. ನಿದ್ದೆಯಲ್ಲೂ ಕೂಡ ಹೊರಳಾಡ್ತಾ ಇರ್ತೀವಿ, ಆ ಕಡೆ ಈ ಕಡೆ, ಪದೇ ಪದೇ ಯೂರಿನೇಷನ್ಗೆ ಹೋಗ್ತಾ ಇರ್ತೀವಿ. ಇವೆಲ್ಲ ಒಂಥರ ಸ್ವಯಂ ಅಪರಾಧ ಅಂತ ಹೇಳ್ತೀವಲ್ಲ, ಹಾಗಾಗಿ
ನಾವಾಗಿ ನಮ್ಮ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳುವಂತಹ ಚಾಕಚಕ್ಯತೆಯನ್ನು ನಾವು ಕಳ್ಕೊಂಡಿರೋ ಪರಿಣಾಮವೇ ಇವತ್ತಿನ ಈ ಅನಾರೋಗ್ಯಕ್ಕೆ ಕಾರಣ. ಹಾಗೆ ಕಾಂಪಿಟೇಷನ್ ಆ್ಯಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ನೋಡಿ, ನಾನು ಇಷ್ಟು ಹೇಳೋದಕ್ಕೆ ಕಾರಣ ಒಂದೇ ಒಂದು ಪದದಲ್ಲಿ ಹೇಳಬೇಕು ಅಂತಂದರೆ ಕಾಂಪಿಟೇಷನ್. ಯಾವಾಗ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಬೇರೆಯವ್ರಿಗಿಂತ ನಾವು ಚೆನ್ನಾಗಿರಬೇಕು ಮಾಡಬೇಕು ಅಂತಂದ್ಬಿಟ್ಟು, ಅದೇ ನಮ್ಮ ಎಲ್ಲ ತೊಂದರೆಗಳಿಗೂ ಕಾರಣ. ಹಾಗಾಗಿ ಇವತ್ತು ನಿಮಗೆ ಪರಿಹಾರವನ್ನು ಹೇಳ್ತಾ ಹೋಗ್ತೇನೆ. ಸರ್ವರೋಗ ಸಂಜೀವನಿ ಅಂತಂದರೆ ಏನೂ ಇಲ್ಲ, ಒಂದು ಸ್ಮಾಲ್ ಮೆಡಿಟೇಷನ್ನು ಸಮಗ್ರವಾಗಿ ಮಾಡುವಂಥದ್ದು. ಎಲ್ಲ ನಾನು ಇದುವರೆಗೂ ಹೇಳಿದಂತಹ ಎಲ್ಲ ತೊಂದರೆಗಳನ್ನು ಕೂಡ ನೀವು ಇದರಿಂದ ಪರಿಹಾರ ಮಾಡ್ಕೋಬೋದು. ನಿಮ್ಮ ಮನೆಯ ಜಾಗದಲ್ಲೇ ಒಂದು ಸುಖಾಸನದಲ್ಲಿ ಕೂತ್ಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ, ಬೆನ್ನು ನೇರವಾಗಿರಲಿ, 5 ಸಲ ಉಚ್ಛ್ವಾಸ ನಿಶ್ವಾಸವನ್ನು ಮಾಡಿ. ಇವೆಲ್ಲ ಸುಲಭ, ನಿಮಗೆ ಗೊತ್ತಿದೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಚಿನ್ನದ ಬಣ್ಣದ ಸಂಖ್ಯೆಗಳನ್ನು ನೀವು ಮನಸ್ಸಿನಲ್ಲಿ ಗಮನಿಸಬೇಕು. ಈಗ ಮನಸ್ಸಿನಲ್ಲಿ ಉದಾಹರಣೆಗೆ 10ರಿಂದ 1 ಎಣಿಸಬೇಕು. 10 ಅಂತ ಚಿನ್ನದ ಬಣ್ಣನ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ಆ 10 ಅಂದ ತಕ್ಷಣ 2ರಿಂದ 3 ಸೆಕೆಂಡು ಹಾಗೆ ಹೋಲ್ಡ್ ಮಾಡಿಟ್ಕೊಳ್ಳಿ ಉಸಿರನ್ನು. ಆಯಿತು. ನೆಕ್ಸ್ಟ್ 9, ತಿರ್ಗಾ 1 ಸೆಕೆಂಡ್ ಹಾಗೆ ಹೋಲ್ಡ್ ಮಾಡ್ಕೊಳ್ಳಿ. ಹಾಗೆ 9, 8 ಹಾಗೆ 1ರವರೆಗೆ ಬನ್ನಿ. ಎಲ್ಲ ಚಿನ್ನದ ಅಂಕಿಗಳೇ. ಅದಕ್ಕೆಲ್ಲ ಒಂದು ಆಧಾರ ಇದೆ, ಹೊಂಬಣ್ಣದ ಕಲರೇ ಯಾತ ಕೊಟ್ಟೆ ಅಂದ್ಬಿಟ್ಟು. 10ರಿಂದ 1ರವರೆಗೆ ಬ್ಯಾಕ್ವರ್ಡ್ ಕೌಂಟ್ ಮಾಡ್ಕೊಂಡು ಹಿಂದಿಗೆ ಬರ್ತೀರಾ. ಪ್ರತಿಯೊಂದು ಸಂಖ್ಯೆಗಳನ್ನು ಮನಸ್ಸಿನಲ್ಲಿ ಉಚ್ಚಾರಣೆ ಮಾಡಿಕೊಂಡಾಗ 2 ಸೆಕೆಂಡ್ ಅಲ್ಲೇ ಇದ್ದು ಮುಂದೆ ಬರ್ತೀರ. ಆ ಬಂದ ತಕ್ಷಣವೇ 1 ತಲುಪಿದ ತಕ್ಷಣವೇ ನೀವು ನಿಮ್ಮ ಮನಸ್ಥಿತಿ ಆಲ್ಫಾ ಸ್ಟೇಜ್ಗೆ ಹೋಗಿರುತ್ತೆ. ಆಲ್ಫಾ ಸ್ಟೇಜ್ ಅಂದರೆ ಸುಮಾರು 3/4 ಗಂಟೆ ಮೆಡಿಟೇಷನ್ ಮಾಡಿದಾಗ ಯಾವ ಒಂದು ರೀತಿಯ ಶಾಂತ ಸ್ಥಿತಿಗೆ ಹೋಗ್ತೀವಲ್ಲ, ಆ ಸ್ಥಿತಿಯನ್ನು ತಲುಪಿರ್ತೀವಿ. ಅಲ್ಲಿ ನಿಧಾನವಾಗಿ ಉಚ್ಛ್ವಾಸ ನಿಶ್ವಾಸವನ್ನು ಮಾಡಿ, ಆ ಹೊಂಬಣ್ಣದ ಬೆಳಕು ತಲೆಯ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಗ್ಲೋಬ್ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ದೊಡ್ಡದ ಒಂದು ಭೂಮಿ ಆಕಾರದ ಒಂದು ಉಂಡೆ ಹೊಂಬಣ್ಣ ಫಾಸ್ಟಾಗಿ ತಿರುಗ್ತಾ ಇದೆ ತಲೆ ಮೇಲ್ಗಡೆ. ಅದರಲ್ಲಿ ಒಳಗಡೆ ಇರುವಂತಹ ಬೆಳಕು ನಮ್ಮ ಸಹಸ್ರಾರ ಚಕ್ರದಲ್ಲಿ ಇಳಿತಾ ಇದೆ. ನಿಧಾನವಾಗಿ ಡ್ರಾಪ್ ಬೈ ಡ್ರಾಪ್ ಕರಗಿ ನಮ್ಮ ಹೇಗೆ ಹಿಮದ ಬಂಡೆ ಇದ್ದರೆ ಬಿಸಿಲು ಶಾಖಕ್ಕೆ ಕರಗಿ ನೀರು ತೊಟಕುತ್ತೋ, ಹಾಗೆ ಆ ಹೊಂಬಣ್ಣದ ಒಂದು ದೊಡ್ಡ ಗ್ಲೋಬ್ ನಮ್ಮ ತಲೆಯ ಮೇಲ್ಗಡೆ ಏನಿದೆಯಲ್ಲ, ಅದು ಕರಗಿ ಚಿನ್ನದ ದ್ರವ ನಮ್ಮ ದೇಹದ ಒಳಗೆ ತಲೆಯಿಂದ ಬ್ರಹ್ಮರಂಧ್ರದ ಮುಖಾಂತರ ಒಳಗಡೆ ಇಳಿತಾ ಇದೆ. ಇಳಿದು ಏನು ಮಾಡುತ್ತೆ, ಈ ಸಕ್ಕರೆ ಹಚ್ಚು ಪಾಕ ಮಾಡೋದು ನೋಡಿದ್ದೀರಲ್ವ, ಪಾಕವನ್ನು ಹಾಕಿದಾಗ ಒಳಗಡೆ ಇಳಿದು ಹೇಗೆ ವಿಗ್ರಹವನ್ನು ಮೂರ್ತಿ ರೂಪ ಬರುತ್ತೋ ಹಾಗೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೆ ಆ ಹೊಂಬಣ್ಣದ ಒಂದು ರಸ ಒಳಗೆ ತುಂಬ್ತಾ ಇದೆ. ತಲೆಯಿಂದ ಕಾಲಿನ ಅಂಗುಷ್ಟದವರೆಗೆ, ತಲೆ, ಹಣೆ, ಕಣ್ಣು, ಮೂಗು, ಕಾಲಿನ ಹಿಮ್ಮಡಿಯವರೆಗೂ ಕೂಡ ಆ ಒಂದು ಹೊಂಬಣ್ಣದ ಬೆಳಕು ಇಳಿತಾ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಆ ರೀತಿಯ ಒಂದು ಎನರ್ಜಿ ನಮ್ಮ ದೇಹದಲ್ಲಿ ಬರೀ ಕಲ್ಪನೆ ಮಾಡಿ ಅಷ್ಟೇ ಸಾಕು, ನೀವೇನೂ ಮಾಡಬೇಕಾಗಿಲ್ಲ. ವಿಶ್ರಾಂತವಾಗಿ ಎಂಜಾಯ್ ಮಾಡಿ ಅದನ್ನು. ಆ ಹೊಂಬಣ್ಣ ಅಂತ ನೆನೆಸ್ಕೊಂಡ್ರೆ ಸಾಕು, ನಿಮ್ಮ ಅರ್ಧ ಕಾರ್ಯಗಳು ಗುಣ ಆಗಿರುತ್ತೆ. ಜೊತೆಗೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕೂಡ ಎಷ್ಟು ನಿಧಾನಕ್ಕೆ ಮಾಡ್ತೀರೋ ಅಷ್ಟು ಪವರ್ಫುಲ್ ಆಗಿರುತ್ತೆ ಇದು ಟೆಕ್ನಿಕಲ್. ಎಲ್ಲ ಆದಮೇಲೆ ರಿಲ್ಯಾಕ್ಸ್ ಆಗಿಬಿಟ್ಟು ಕಾಲಿನ ಹಿಮ್ಮಡಿಯವರೆಗೂ ಕೂಡ ಬಂದ ನಂತರ ಸುಮ್ಮನೆ ಮನಸ್ಸಲ್ಲಿ 1ರಿಂದ 10 ಅಂತಂದ್ಬಿಟ್ಟು ಎಣಿಸ್ತಿ. 2 ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಕ್ಷಣ ಹಾಗೆ ಶವಾಸನದಲ್ಲಿ 5 ನಿಮಿಷ ವಿಶ್ರಾಂತಿಯನ್ನು ಅನುಭವಿಸಿ. ಇದನ್ನು ವಾರಕ್ಕೆ 3 ದಿನ ಮಾಡಿದರೆ ಸಾಕು. ಕೇವಲ 1 ತಿಂಗಳಲ್ಲಿ ನಿಮ್ಮ ಸರ್ವ ರೋಗಗಳು ಕೂಡ ಶಮನ ಆಗುತ್ತೆ. ಇದು ಸಾವಿರಾರು ಜನದ ಮೇಲೆ ಎಕ್ಸ್ಪರಿಮೆಂಟ್ಗಳು ಮಾಡಿರೋದು. ಇದು ಹೊಸದೇನಲ್ಲ. ನಮ್ಮ ಹಳೆಯ ಕಾಲದ ತಂತ್ರವನ್ನು ಈಗ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ಸರ್ವರೋಗ ಸಂಜೀವಿನಿ ಮೆಡಿಟೇಷನ್ನ, ಹೊಂಬಣ್ಣದ ಒಂದು ಮೆಡಿಟೇಷನ್ ಯಾರು ಮಾಡ್ತೀರೋ ನಿಮಗೆ ಎಲ್ಲ ರೀತಿಯ ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ಎಲ್ಲ ಲಾಭಗಳು ಆಗುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ಬರೀ ಕಾಯಿಲೆಗಳನ್ನು ಹುಡುಕಿಕೊಂಡು ಹೋಗುವ ಬದಲು ಪರಿಹಾರವನ್ನು, ಈ ರೀತಿ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಎಲ್ಲ ಕಾಯಿಲೆಗಳು ಕೂಡ, ನೀವು ಅದನ್ನು ಕಾಯಿಲೆಯನ್ನು ಪತ್ತೆನೇ ಹಚ್ಚಬೇಕಾಗಿಲ್ಲ. ಒಂದೊಂದು ಅಂಗಗಳಿಗೆ ಹೋಗಿ ಅದು ಆಗಿದೆಯಾ, ಇದಾಗಿದೆಯಾ, ಅದು ಕಾರಣ ಏನೋ, ಇದು ಕಾರಣ ಏನೋ ಬೇಕಾಗಿಲ್ಲ. ಯಾವ MRI ಸ್ಕ್ಯಾನ್ ಕೂಡ ಬೇಕಾಗಿಲ್ಲ. ನಿಮ್ಮ ಇಡೀ ಜೀವಕ್ಕೆ ಚೈತನ್ಯವನ್ನು ಕೊಟ್ಟಾಗ ಅದಕ್ಕೆ ಗೊತ್ತಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಎಲ್ಲ ಅಂಗಾಂಗಗಳನ್ನು ಕೂಡ ಸುಸ್ಥಿತಿಯಲ್ಲಿ ಇಡುತ್ತೆ.